ಗ್ಯಾಸ್ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿ ಇವತ್ತು ಮೊದಲ ಸಂಡೆ ದಿನ ಬಹುತೇಕ ಹೋಟೆಲ್ಗಳಲ್ಲಿ ಜನ ಖಾಲಿ ಆಗಿರುವಂಥದ್ದು ಕಾರಣ ಬೀಗ ಹಾಕಲಾಗಿದೆ. ಹೋಟೆಲ್ ಮಾಲೀಕರಿಗೆ ಗ್ಯಾಸ್ನ ಬರೆ, ಗ್ರಾಹಕರಿಗೆ ಹೆಚ್ಚಾಗ್ತಾ ಇದೆ ಹೊರೆ. ಮಾಗಡಿ ಮುಖ್ಯ ರಸ್ತೆಯ ಹೋಟೆಲ್ನಲ್ಲಿ ದರ ಏರಿಕೆಯ ಬಿಸಿ ತಟ್ತಾ ಇದೆ ಗ್ರಾಹಕರಿಗೆ. ಊಟ ತಿಂಡಿ ಮೇಲೆ 5 ರೂಪಾಯಿ ಹೆಚ್ಚು ತಗೊಳ್ತಾ ಇದ್ದಾರಂತೆ ಉಡುಪಿ ಗ್ರ್ಯಾಂಡ್ ಹೋಟೆಲ್ನಿಂದ. ಹೋಟೆಲ್ ಮಾಲೀಕರು ಈ ರೀತಿಯ ನಿರ್ಧಾರವನ್ನು ಮಾಡೋದಕ್ಕೆ ಕಾರಣ ಗ್ಯಾಸ್ ಸಿಲಿಂಡರ್ನ ಅಭಾವ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಕೆಲವರು ಬಿಲ್ನಲ್ಲಿ ಗ್ಯಾಸ್ಗೆ ಅಂತಲೇ ಸಪ್ರೇಟಾಗಿ ಹಣವನ್ನು ತೆಗೆದುಕೊಳ್ತಾ ಇದ್ದಿದ್ದು ಕೂಡ ಸುದ್ದಿ ಆಗಿತ್ತು. ಬಟ್ ಈಗ ಅದು ಹಲವು ಹೋಟೆಲ್ಗಳಿಗೂ ಕೂಡ ವಾಪಸ್ಕೊಳ್ತಾ ಇದೆ. ಕೆಲವರು ಬ್ಲ್ಯಾಕ್ನಲ್ಲಿ ತಂದು ಈಗ ಹೋಟೆಲನ್ನು ನಡೆಸಬೇಕಾದಂತಹ ಪರಿಸ್ಥಿತಿ, ಇನ್ನು ಕೆಲವರು ಸೌದೆ ಒಲೆ ಮೂಲಕ ಹೋಟೆಲನ್ನು ನಡೆಸಬೇಕಾದ ಪರಿಸ್ಥಿತಿ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ, ಈ ಗ್ಯಾಸ್ ಅಭಾವ ಸೃಷ್ಟಿ ಆದಮೇಲೆ ಬಹಳಷ್ಟು ಹೋಟೆಲ್ಗಳು ಈ ಗ್ಯಾಸ್ನ ಹೊರೆಯನ್ನು, ಹೆಚ್ಚುವರಿ ಹಣವನ್ನು, ಶುಲ್ಕವನ್ನು ಗ್ರಾಹಕರ ಮೇಲೆ ಹಾಕುವಂತಹ ಕೆಲಸ ಮಾಡ್ತಾ ಇದೆ. ಬಟ್ 6ನೇ ದಿನವೂ ಕೂಡ ಅದು ಮುಂದುವರೆದಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಹೋಟೆಲ್ಗಳು, ಕಾರ್ಯನಿರ್ವಹಿಸ್ತಾ ಇರುವಂತಹ ಹೋಟೆಲ್ಗಳೇ ಜನರ ಮೇಲೆ ಹೊರೆ ಹಾಕುವಂತಹ ಕೆಲಸ ಆಗ್ತಾ ಇದೆಯಾ ಅಂಥೇಳಿ? ಹೌದು, ಖಂಡಿತವಾಗ್ಲೂ ಕೂಡ ಅಂತಹದ್ದೇ ಒಂದು ಪ್ರಯತ್ನ ಆಗ್ತಾ ಇದೆ. ಈಗಾಗಲೇ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಕೂಡ ಈಗ ಶಟ್ ಡೌನ್ ಆಗಿದ್ದಾವೆ. ಉಳಿದಂತಹ ಅರ್ಧ ಹೋಟೆಲ್ಗಳು ಮಾತ್ರ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾವೆ. ಇನ್ನು ಕೆಲವು ಹೋಟೆಲ್ಗಳಲ್ಲಂತರೂ ದರ ಏರಿಕೆಯನ್ನು ಮಾಡಿದ್ದಾರೆ. ಅನಿವಾರ್ಯ ಪರಿಸ್ಥಿತಿ. ಮತ್ತು ಸಿಲಿಂಡರ್ಗೂ ಕೂಡ 1 ರಿಂದ 2 ಪಟ್ಟು 3 ಪಟ್ಟು ಹೆಚ್ಚು ಹಣವನ್ನು ಕೊಡ್ತೀವಿ ಅನ್ನುವಂಥ ಕಾರಣಕ್ಕಾಗಿ ಗ್ರಾಹಕರ ಮೇಲೆ ಈಗ ಒಂದಿಷ್ಟು ಏನು ಹೊರೆ ಹಾಕುವಂಥ ಪ್ರಯತ್ನಗಳು ಕೂಡ. ಆದರೆ ಈಗ ತಿಂಡಿ ತಿನಿಸುಗಳ ದರವನ್ನು ಕೂಡ ಏರಿಕೆ ಮಾಡಲಾಗಿದೆ. ಇದು ಏನು ಗಮನಿಸ್ತಾ ಇದ್ರಿ, ಇದು ಮಾಗಡಿ ರಸ್ತೆಯ ಒಂದು ಹೋಟೆಲ್, ಉಡುಪಿ ಗ್ರ್ಯಾಂಡ್ ಹೋಟೆಲು. ಇಲ್ಲಿಯೂ ಕೂಡ ಸಿಲಿಂಡರ್ಗಳ ಅಭಾವ ಇದೆ. ವಾರಕ್ಕೆ ಒಂದು 4 ರಿಂದ 5 ಸಿಲಿಂಡರ್ಗಳು ಬರ್ತಾ ಇತ್ತು. ಆದರೆ ಅವುಗಳು ಎಂಟಿ ಆದ ಬಳಿಕ ಮತ್ತೆ ಅವುಗಳನ್ನು ಬುಕ್ಕಿಂಗ್ ಮಾಡಲಿಕ್ಕೂ ಕೂಡ ಅವಕಾಶಗಳು ಸಿಗ್ತಾ ಇಲ್ಲ. ಸೊ ಹೀಗಾಗಿ ಒಂದಿಷ್ಟು ಏಜೆನ್ಸಿಗಳ ಬಳಿ 1 ಡಬಲ್ ರೇಟು, ತ್ರಿಬಲ್ ರೇಟನ್ನು ಕೊಟ್ಟು ಆನಂತರ ಆ ಒಂದು ಸಿಲಿಂಡರ್ಗಳನ್ನು ತಂದು ಈಗ ಅನಿವಾರ್ಯ ಎಂಬಂತೆ ಈಗ ಹೋಟೆಲ್ಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಭಾನುವಾರ ಸಂಡೇ ಅಂದರೆ ಬಿಸ್ನೆಸ್ ಡೇ ಇದು. ಸೊ ಹೀಗಾಗಿ ಹೆಚ್ಚಿನ ಗ್ರಾಹಕರು ಕೂಡ ಬರ್ತಾರೆ. ಸಿಲಿಂಡರ್ಗಳ ನೀಡ್ಸ್ ಕೂಡ ಏನು ಅದು ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ. ಇನ್ನು ದುಬಾರಿ ಸಿಲಿಂಡರ್ ಅಂದರೆ ಹೆಚ್ಚಿನ ದುಡ್ಡನ್ನು ಕೊಟ್ಟು ಸಿಲಿಂಡರ್ಗಳನ್ನು ಖರೀದಿ ಮಾಡುವಂಥ ಹಿನ್ನೆಲೆಯಲ್ಲಿ ಈಗ 5 ರೂಪಾಯಿ ತಿಂಡಿ ತಿನಿಸುಗಳ ದರ ಕೂಡ ಏರಿಕೆ ಮಾಡಲಾಗಿದೆ. ಹೋಟೆಲ್ನ ಸಿಬ್ಬಂದಿಗಳಿದ್ದಾರೆ, ಮಾತನಾಡಿಸ್ತೀನಿ. ಸರ್, ಹೇಗಿದೆ ಸಿಚುವೇಶನ್ನು, ರೇಟ್ ಹೆಂಗಿದೆ? ಸರ್, ಸಿಚುವೇಶನ್ ಇಲ್ಲ, ಗ್ಯಾಸೇ ಸಿಗ್ತಾ ಇಲ್ಲ ನಮಗೆ. ಗ್ಯಾಸದು ಭಾರಿ ಪ್ರಾಬ್ಲಮ್ ಇದೆ. ನಾವೇನು ಮಾಡ್ತೀವಿ, ಬರೀ ಸೌತ್ ಮಾತ್ರ ಮಾಡ್ಕೋತಾ ಇದ್ದೀವಿ. ಈಗೇನಿದೆ, ಬೆಳಿಗ್ಗೆದ ಐಟಮ್ ಏನಿದೆ ಖಾಲಿ ಆದರೆ ಖಾಲಿ. ಮತ್ತು ಇನ್ಯಾವುದು ಮಾಡೋಕ್ಕೆ ಗ್ಯಾಸ್ ಇಲ್ಲ. ಡಿಮಾಂಡು ಹೇಗಿದೆ ಅಂದರೆ 4,000 5,000 ಅಂತಾರೆ ಮೊನ್ನೆವರೆಗೂ. ಇವತ್ತು ಕೇಳಿದ್ರೆ 8,000 ಅಂತಾರೆ. ಎಲ್ಲಿಂದ ತರೋಣ ಹೇಳಿ? ಇಲ್ಲಿ ನಮಗೆ ಪಬ್ಲಿಕ್ಕಿಗೆ ಏನೋ ಮಿನಿಮಮ್ ಏನಾದ್ರು ಕೊಡಬೇಕು ಅನ್ನೋದಷ್ಟೇ. ಮಿನಿಮಮ್ ರೈಸ್ ಬಾತು ಕೆಲವೊಂದಷ್ಟು ಐಟಮ್ ಮಾಡೋದು ಮಾತ್ರ ಮಾಡ್ತಾ ಇದ್ದೀವಿ. ಎಷ್ಟು ರೇಟ್ ಜಾಸ್ತಿ ಮಾಡಿದ್ರಿ? ಗ್ರಾಹಕರು ಹೊಂದ್ಕೊಳ್ತಾ ಇದ್ದಾರಾ? ಸರ್, ನಮಗೆ ಜಾಸ್ತಿ ಮಾಡೋಕ್ಕಾಗಿ, ಯಾಕಂದರೆ ಎಲ್ಲ ನಮ್ಮ ಲೋಕಲ್ ಕಸ್ಟಮರ್. ಬರೀ 5 ರೂಪಾಯಿ ಒಂದು ಐಟಮ್ ಮೇಲೆ ಜಾಸ್ತಿ ಮಾಡಿದ್ವಿ. ಕಸ್ಟಮರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೀವಿ, ಸರ್ 5 ರೂಪಾಯಿ ಜಾಸ್ತಿ, ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ಸ್ವಲ್ಪ ಡಿಮಾಂಡಿಗಿದೆ, ಅದಕ್ಕೋಸ್ಕರ 5 ರೂಪಾಯಿ ಜಾಸ್ತಿ ಮಾಡಿ. ಕಸ್ಟಮರೆಲ್ಲ ಒಪ್ಕೋತಾ ಇದ್ದಾರೆ, ತೊಂದರೆ ಇಲ್ಲ. ಅವರಿಗೂ ಕಷ್ಟ ಆಗ್ತಿದೆ, ಎಲ್ಲೂ ಸಿಗ್ತಾ ಇಲ್ವಲ್ಲ ಅಂತ. ಬರೀ ತಿಂಡಿ ಐಟಮ್ ಮಾತ್ರ ಬೆಳಗ್ಗೆ ಮಾಡಿ ಮಧ್ಯಾಹ್ನ ಕ್ಲೋಸ್ ಮಾಡಿ. ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟು ಇದೆ ಸರ್? ನೀವು ಎಷ್ಟು ಪರ್ಚೇಸ್ ಮಾಡಿದ್ರಲ್ಲ ಅಷ್ಟು ಮೊದಲು ಹೆಂಗಿತ್ತು? ನಾವು ಶುಕ್ರವಾರ ಪರ್ಚೇಸ್ ಮಾಡಿದ್ದು 4 ರಿಂದ 4,500 ರೂಪಾಯಿ ಒಂದು ಡಿಮಾಂಡ್ ಇದೆ ಒಂದು ಕಮರ್ಷಿಯಲ್ ಸಿಲಿಂಡರಿಗೆ. ಈಗ ಕೇಳ್ತಿದ್ದಾರೆ, ನಿನ್ನೆ ಕೇಳಿದ್ದೀನಿ. ನಿನ್ನೆ ಕೇಳಿದಾಗ 8,000 ಹೇಳ್ತಾರೆ, 7,000 8,000 ಇದೆ ಅಂತ ಹೇಳಿದ್ರು. ಆದರೂ ಸಿಗ್ತಾ ಇಲ್ಲ. ಸೊ ನಾಳೆ ನೋಡಬೇಕು, ನಾಳೆ ಏನಾಗುತ್ತೆ ಅಂತ. ನಾಳೆ ಗ್ಯಾಸ್ ಸಿಕ್ಕಿದ್ರೆ ಹೋಟ್ಲು ಓಪನ್ ಇರುತ್ತೆ, ಇಲ್ಲ ಅಂದರೆ ಇಲ್ಲ ಸರ್. ಬ್ಲಾಕಲ್ಲೇ ಖರೀದಿ ಮಾಡ್ತಿರೋದು ಸಿಲಿಂಡರ್? ಸದ್ಯಕ್ಕೆ ಈಗ ಬ್ಲ್ಯಾಕಲ್ಲಿ ಖರೀದಿ ಮಾಡ್ತೀವಿ. ಅದು 1 ಸಿಲಿಂಡರ್ ಕೊಡ್ತಾರೆ, ಸಿಗದೆ 1 ಸಿಲಿಂಡರ್. ಅದು ಬೆಳಿಗ್ಗೆ ಸೌತ್ ಐಟಮ್ ಏನಿದೆ ಅದು ಮಾಡ್ತಾರೆ. ಮೆನ್ಯೂನಲ್ಲಿ ಕಟ್ ಮಾಡಿದ್ದೀರಾ ಅಥವಾ ಬಿಸ್ನೆಸ್ಗೆ ಹೆಂಗೆ ಹೊಡ್ತಾ ಬೀಳ್ತಾ ಇದೆ? ಸರ್, ಏನಿಲ್ಲ, 30% ಬಿಸ್ನೆಸ್, 25 to 30% ಬಿಸ್ನೆಸ್ ಆಗ್ತಿದೆ ಅಷ್ಟೇ. ನಮಗೆ ಆಗ್ತಾ ಇರೋದು ಅಷ್ಟೇ ಬಿಸ್ನೆಸ್ಸು. ಏನಂದರೆ ಬೆಳಿಗ್ಗೆ 1 ಸಿಲಿಂಡ್ರಲ್ಲಿ ಏನು ಒನ್ ಟೈಮ್ ಏನು ಐಟಮ್ ಮಾಡೋಕ್ಕಾಗತ್ತೆ ಅಷ್ಟು ಮಾತ್ರ ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ಬೇರೆ ಮಾಡೋಕ್ಕೆ. ನೋಡಿ ಮಮತಾ, ಅವರ ಅಸಹಾಯಕತೆ ಹೇಗಿದೆ ಅಂತಂದರೆ 8,000 ರೂಪಾಯಿ ಕೊಟ್ಟು ಸಿಲಿಂಡರನ್ನು ಖರೀದಿ ಮಾಡ್ತಾರೆ, ಹೋಟೆಲ್ ಬಂದ್ ಮಾಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ. ಹೀಗೆ ಬೆಂಗಳೂರಿನ ಹಲವು ಹೋಟೆಲ್ಗಳಲ್ಲಿ ಕೂಡ ಇಂತಹದ್ದೇ ಪರಿಸ್ಥಿತಿ ಇದೆ. ವ್ಯಾಪಾರ ಇಲ್ಲದೆ ಒಂದು ರೀತಿಯಲ್ಲಿ ಮುಂದೇನು ಮಾಡಬೇಕು ಅನ್ನುವಂಥ ಸ್ಥಿತಿ ಕೂಡ ಇದೆ. ಅಂದರೆ ದುಬಾರಿ ಬೆಲೆಗೆ ಸಿಲಿಂಡರ್ಗಳನ್ನು ಖರೀದಿ ಮಾಡಿಕೊಂಡು ಇಂಥದ್ದೊಂದು ಸ್ಥಿತಿಯಲ್ಲಿ ದರ ಏರಿಕೆ ಅನಿವಾರ್ಯ ಅನ್ನುವಂಥದ್ದು ಕೂಡ ಅವರು ಹೇಳ್ತಾ ಇದ್ದಾರೆ. ರೈಟ್. ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಮಾಹಿತಿಗಾಗಿ. ಸೊ ಒಂದು ಹೋಟೆಲ್ನ ಕತೆ ಅಲ್ಲ ಇದು.